ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಕರ್ಮಣಾ ತ್ವಧಮ ಪ್ರೋಕ್ತಃ ಪ್ರಸಾದ ಶ್ರವಣಾದಿಭಿಃ ಮಧ್ಯಮೋ ಜ್ಞಾನ ಸಂಪತ್ಯ ಪ್ರಸಾದಸ್ತು ಉತ್ತಮೋ ಮತಃ. ಈ ಕರ್ಮದಿಂದ ಕರ್ಮಾಚರಣೆಯಿಂದ ಭಗವಂತನ ಪ್ರಸಾದ ಆಗ್ತದೆ, ಆದರೆ ಅದು ಅಧಮ ಪ್ರಸಾದ. ಮುಂದೆ ಶ್ರವಣಾದಿಗಳಿಂದ ಮಧ್ಯಮ ಪ್ರಸಾದ ಭಗವಂತನ ಸಾಧ್ಯ ಆಗ್ತದೆ. ಜ್ಞಾನ ಸಂಪಾದನೆ ಮಾಡಿದಾಗ ಮಾತ್ರ ಅದರಿಂದ ಉತ್ತಮ ಪ್ರಸಾದ ಆಗ್ತದೆ ಅಂತ ಹೀಗೆ ನಾರದ ಪುರಾಣದ ಮಾತೊಂದು ಬ್ರಹ್ಮಸೂತ್ರ ಭಾಷ್ಯದಲ್ಲಿದೆ. ಕರ್ಮ ಮಾಡಿದಾಗ ಭಗವಂತನ ಅಧಮ ಪ್ರಸಾದ. ಹಾಗಾದ್ರೆ ಅಧಮ ಪ್ರಸಾದ ಅನ್ನುವ ಕಾರ್ಯಕ್ಕೆ ಕರ್ಮ ಅನ್ನುವುದು ಕಾರಣ. ಕರ್ಮ ಅನ್ನುವ ಕಾರಣ ಅಂತ ಹೀಗೆಲ್ಲ ಅದನ್ನ ಪ್ರತಿಪಾದನೆ ಮಾಡಿದ್ರು. ಇಷ್ಟಾದ್ಮೇಲೆ ಮುಂದೆ ಅದರ ಫಲ ಇದೆ ಅಲ್ಲಿ. ಪ್ರಸಾದಾತ್ ಪಧಮಾದ್ ವಿಷ್ಣು ಸ್ವರ್ಗಲೋಕ ಪ್ರಕೀರ್ತಿತ ಅಂತ. ಭಗವಂತನ ಅಧಮ ಪ್ರಸಾದದಿಂದ ಸ್ವರ್ಗಲೋಕ ಆಗ್ತದೆ. ಹಾಗಾದ್ರೆ ಸ್ವರ್ಗಲೋಕದ ಪ್ರಾಪ್ತಿ ಎಂಬ ಕಾರ್ಯಕ್ಕೆ ಈ ಅಧಮ ಪ್ರಸಾದ ಅಂತ ಅನ್ನೋದು ಕಾರಣ ಅಂತ ಹೇಳಿದಾಗ ಆಯ್ತು. ದುರ್ಯೋಧನಾದಿಗಳಿಗೆ ಅಧಮ ಪ್ರಸಾದ ಆಗಿಲ್ಲ, ಆದ್ರೂ ಕೂಡ ಅವರಿಗೆ ಸ್ವರ್ಗಲೋಕ ಪ್ರಾಪ್ತಿ ಆಗಿರೋದು ಮಹಾಭಾರತಾದಿಗಳಲ್ಲಿ ಕಂಡು ಬರ್ತದೆ. ಕಾರಣ ಇಲ್ಲ ಅಲ್ಲಿ. ಕಾರಣ ಇಲ್ಲದೆ ಇದ್ದಾಗ, ಅಧಮ ಪ್ರಸಾದ ಅನ್ನುವ ಕಾರಣ ಇಲ್ಲದೆ ಇದ್ದಾಗ ಸ್ವರ್ಗಲೋಕ ಪ್ರಾಪ್ತಿ ಅನ್ನುವಂಥ ಕಾರ್ಯವೂ ಕೂಡ ಇರಬಾರ್ದಿತ್ತು. ಆದರೆ ಭಗವಂತನ ಅಧಮ ಪ್ರಸಾದ ಅವರಿಗೆ ಇಲ್ಲದೆ ಹೋದ್ರೂ ಕೂಡ ಭಗವಂತನನ್ನು ದ್ವೇಷಿಸುವಂತಹ ದುರ್ಯೋಧನಾದಿಗಳಿಗೆ ಸ್ವರ್ಗ ಪ್ರಾಪ್ತಿ ಅನ್ನೋ ಕಾರ್ಯ ಆಗಿದೆ. ಆದ್ರಿಂದ ಭಗವಂತನ ಅಧಮ ಪ್ರಸಾದ ಅನ್ನೋದು ಸ್ವರ್ಗಲೋಕಕ್ಕೆ ಹೇಗೆ ಕಾರಣ ಅಂತ ಹೇಗೆ ಕಾರ್ಯಕಾರಣ ಭಾವ ಹೇಳ್ತೀರಿ ಅಂತ ಒಂದು ಜಿಜ್ಞಾಸೆ ಉದಯಿಸ್ತದೆ. ಅದಕ್ಕೆ ಹೀಗೆ ನಿಯಮ. ಭಗವಂತನ ಅಧಮ ಪ್ರಸಾದದಿಂದ ಸ್ವರ್ಗಲೋಕ ಪ್ರಾಪ್ತಿ ಆಗ್ತದೆ ಅಂತ ಏನಿದೆಯಲ್ಲ, ಅದು ಒಂದು ಸಾಮಾನ್ಯ ನಿಯಮ. ಈ ಸಾಮಾನ್ಯ ನಿಯಮಕ್ಕೆ ಕೆಲವು ಬಾರಿ ಅಪವಾದನೂ ಕೂಡ ಇದೆ. ಭಗವಂತನ ಅಧಮ ಪ್ರಸಾದ ಇಲ್ಲದೆ ಹೋದ್ರೂ ಕೂಡ ಸ್ವರ್ಗಲೋಕ ಪ್ರಾಪ್ತಿ ಕೆಲವು ಬಾರಿ ಆಗಬಹುದು. ಅದೇ ಅಪವಾದ. ಸಾಮಾನ್ಯ ನಿಯಮ ಏನು? ಯಾರಿಗೆ ಭಾಗವತರಾದಂಥ ಭಗವದ್ಭಕ್ತರಾದಂಥ ಗುರುಗಳ ಮಾರ್ಗದರ್ಶನ ಇಲ್ಲವೋ ಅವರಿಗೆ ಸ್ವರ್ಗ ಪ್ರಾಪ್ತಿ ಆಗೋದಿಲ್ಲ, ಇದ್ರೆ ಆಗ್ತದೆ ಅಂತ ಅನ್ನೋದು ಸಾಮಾನ್ಯ ನಿಯಮ. ಆದರೆ ಅದಕ್ಕೆ ಅಪವಾದ ಯಾರಿಗೆ ಅಂಥ ಆಚಾರ್ಯರ ಮಾರ್ಗದರ್ಶನ ಇದೆ ಅವರಿಗೆ ಭಗವಂತನ ಪ್ರಸಾದ ಇಲ್ಲದೆ ಹೋದ್ರೂ ಕೂಡ ಸ್ವರ್ಗಲೋಕ ಪ್ರಾಪ್ತಿ ಆಗ್ತದೆ ಅಂತ ತಿಳ್ಕೊಳ್ಬೇಕು. ಅದನ್ನೇ ಜಗನ್ನಾಥಯತಿಗಳು ಹೇಳಿದ್ದು. ನಚ ಅಧಮ ಪ್ರಸಾದ ಶೂನ್ಯಾನಾಂ ಅತಿದ್ವೇಷಿಣಾಂ ದುರ್ಯೋಧನಾದೀನಾಂ ಕಥಂ ಸ್ವರ್ಗ ಪ್ರಾಪ್ತಿ ರೀತಿ ಅಂತ. ಭಾಗವತಾಚಾರ್ಯರಹಿತಾನಾಂ ತದಭಾವೋಕ್ತಾವಪಿ ತದ್ವತಾಂ ತತ್ಸಂಭವಾತ್. ತದ್ವತಾಂ ಭಾಗವತಾಚಾರ್ಯರ ಮಾರ್ಗದರ್ಶನ ಇದ್ದವರಿಗೆ ಆ ಸ್ವರ್ಗ ಪ್ರಾಪ್ತಿ ಅಂತ ಅನ್ನೋದು ಹಾಗೇ ಆಗ್ತದೆ. ಅದು ಇಲ್ಲದೆ ಹೋದ್ರೆ ಅವರಿಗೆ ಸ್ವರ್ಗ ಪ್ರಾಪ್ತಿ ಆಗೋದಿಲ್ಲ. ಭಾಗವತಾಚಾರ್ಯ ಮಾರ್ಗದರ್ಶನವೂ ಇಲ್ಲದೆ ಹೋದ್ರೆ ಸ್ವರ್ಗ ಪ್ರಾಪ್ತಿ ಆಗೋದಿಲ್ಲ ಅಂತ. ಇದು ಜಗನ್ನಾಥಯತಿಗಳು ಕೊಟ್ಟಂತ ಸ್ಪಷ್ಟೀಕರಣ. ಅದಕ್ಕೆ ಅವರು ಗೀತಾ ತಾತ್ಪರ್ಯದಲ್ಲಿ 2ನೇ ಅಧ್ಯಾಯದ 42-44ನೇ ಶ್ಲೋಕಗಳಲ್ಲಿ ಏನೊಂದು ಭಾಗವತ ತಾತ್ಪರ್ಯ ಇದೆ, ಅದರ ಆಧಾರ ತೋರಿಸಿದ್ದಾರೆ. ವೇದವಾದರತರಾದಂಥವರು ಏನು ಗತಿಯನ್ನು ತಲುಪ್ತಾರೆ, ಅವ್ರಿಗಾಗುವಂಥ ಅಂತಿಮ ಗತಿ ಏನು ಅಂತ ಅನ್ನೋದನ್ನೆಲ್ಲ ವರ್ಣನೆ ಮಾಡುವ ಪ್ರಸಂಗ ಅದು. ಆ ಪ್ರಸಂಗದಲ್ಲಿ ಭಾಗವತ ತಾತ್ಪರ್ಯ ಹೀಗೆ ಹೇಳ್ತದೆ. ಬಹಿರ್ಮುಖಾ ಭಗವತಃ ನಿವೃತ್ತಾಶ್ಚ ವಿಕರ್ಮಣಃ ದಕ್ಷಿಣಾತರ್ಪಿತಾನಾಂ ತು ಆಚಾರ್ಯಾಣಾಂ ತು ತೇಜಸ ಯಾಂತಿ ಸ್ವರ್ಗಂ ತತಃ ಕ್ಷಿಪ್ರಂ ತಮೋಂಧಂ ಪ್ರಾಪ್ನುವಂತಿ ಚ ತದನ್ಯೇ ನೈವ ಚ ಸ್ವರ್ಗಂ ಯಾಂತಿ ವಿಷ್ಣು ಬಹಿರ್ಮುಖಾ ಅಂತ. ಇದು ನಾರದ ಪುರಾಣದ ಮಾತಿದೆ. ಪ್ರಚಲಿತ ಪಾಠದ ಪ್ರಕಾರ ನಾರದ ಪುರಾಣದ ಮಾತು, ಋಷಿಕೇಶ ತೀರ್ಥರ ಪಾಠದ ಪ್ರಕಾರ ನಾರಾಯಣೀಯ ಅನ್ನೋ ಗ್ರಂಥದ ಮಾತು. ಭಗವದ್ಭಕ್ತರಾದಂತಹ ಆಚಾರ್ಯರ ಮೂಲಕ ಯಜ್ಞಾದಿಗಳನ್ನು ಮಾಡಿಸ್ತಾರೆ. ಆದರೆ ಸ್ವಯಂ ಭಗವಂತನ ಬಗ್ಗೆ ಅವ್ರಿಗೆ ಭಕ್ತಿ ಏನಿಲ್ಲ. ವಿಷ್ಣುವಿನಿಂದ ಪರಾಂಗುಖರವರು. ಅವರು ಬ್ರಹ್ಮಹತ್ಯೆ ಮೊದಲಾದಂತಹ ಮಹಾ ನೀಚ ಕಾರ್ಯಗಳನ್ನು ಅಂಥದ್ದು ಏನು ಮಾಡಿಲ್ಲ, ಆದರೆ ಭಗವಂತನಿಂದ ಪರಾಂಗುಖರಾಗಿದ್ದಾರೆ. ಆದರೆ ದೈವವಶಾತ್ ಅವರಿಗೇನು ಭಗವಂತನ ಸಂಕಲ್ಪದಿಂದ ಆಚಾರ್ಯರ ಮಾರ್ಗದರ್ಶನ ಸಿಕ್ತು. ಅಂಥವರು ಆ ಆಚಾರ್ಯರ ಮೂಲಕ ಯಜ್ಞ ಮಾಡಿಸಿ ಅವರಿಗೆ ದಕ್ಷಿಣೆಗಳನ್ನು ಕೊಟ್ಟು ಆಚಾರ್ಯರ ಪ್ರಭಾವದಿಂದ ಅವರ ಶಕ್ತಿಯಿಂದ ಸ್ವರ್ಗಲೋಕವನ್ನು ಪಡೆದು ಬಿಡ್ತಾರೆ. ಆದರೆ ಸ್ವತಃ ಭಗವಂತನಿಂದ ಪರಾಂಗುಖರಾದ್ದರಿಂದ ಅವರು ಮುಂದೆ ತಮಸ್ಸಿಗೆ ಹೋಗ್ತಾರೆ.
ಈಗ ಅವ್ರು ಹೋಗಿರುವ ಸ್ವರ್ಗ ಏನಿದೆ ಅದು ತಾತ್ಕಾಲಿಕ ಅಷ್ಟೇ ಅವರಿಗೆ. ಇನ್ನ ಭಗವದ್ಭಕ್ತರಾದ ಆಚಾರ್ಯರನ್ನು ಹೊಂದುವ, ಆಚಾರ್ಯರ ಮಾರ್ಗದರ್ಶನವನ್ನು ಪಡೆಯುವಂತಹ ಅದೃಷ್ಟ ಯಾರಿಗಿರೋದಿಲ್ವೋ ಅಂಥ ಭಗವದ್ಭಕ್ತಿ ವಿಮುಖರಾದವರು ಈ ಸ್ವರ್ಗದ ಸುಖವನ್ನು ಪಡೆಯೋದಿಲ್ಲ ಅಂತ ಹೀಗೆ ಮಾತಿದೆ. ಇದು ಗೀತಾ ತಾತ್ಪರ್ಯದಲ್ಲಿ 2ನೇ ಅಧ್ಯಾಯದಲ್ಲಿ ಬಂದ ಮಾತು. ಆದ್ದರಿಂದ ಜಗನ್ನಾಥೇತಿಗಳ ಅಭಿಪ್ರಾಯಕ್ಕನುಸಾರವಾಗಿ ಈ ದುರ್ಯೋಧನ ಮೊದಲಾದವರು ಕೂಡ ಮುಖ್ಯವಾದ ಸ್ವರ್ಗಕ್ಕೆ ಹೋಗಿದ್ರು. ಆದ್ದರಿಂದ ದುರ್ಯೋಧನ ಹೋಗಿದ್ದು ಸಾಂಕಲ್ಪಿಕ ಸ್ವರ್ಗನ ಅನ್ನುವಂಥ ಒಂದು ಜಿಜ್ಞಾಸೆ ಏನಿದೆ, ಆ ಜಿಜ್ಞಾಸೆಗೆ ಜಗನ್ನಾಥೇತಿಗಳು ಉತ್ತರ ಕೊಟ್ಟಾಗ ಆಗ್ತದೆ. ಜಗನ್ನಾಥೇತಿಗಳ ಅಭಿಪ್ರಾಯವನ್ನು ಹೀಗೆ ನೋಡಿದ್ವಿ, ಮುಖ್ಯ ಸ್ವರ್ಗಕ್ಕೇನೆ ದುರ್ಯೋಧನ ಹೋಗಿದ್ದು ಅಂತ. ಇದರ ಕುರಿತು ನಂದೊಂದು ಅಭಿಪ್ರಾಯನೂ ಕೂಡ ಹಿಂದೆ ಮಹಾಭಾರತ ಪ್ರವಚನದಲ್ಲಿ ಹೇಳಿದ್ದೆ. ಅದನ್ನು ಕೂಡ ಈ ಮುಂದೆ ನಾನು ವಿವರವಾಗಿ ಹೇಳ್ತೇನೆ. ಅದರ ಸಾರಾಂಶ ಏನು, ವಾದಿರಾಡಿ ಸ್ವಾಮಿಗಳ ಲಕ್ಷಾಲಂಕಾರ, ಭಾವಪ್ರಕಾಶಿಕ ಇತ್ಯಾದಿಗಳಿಗೆ ಅನುಸಾರವಾಗಿ ದುರ್ಯೋಧನ ಹೋಗಿದ್ದು ಸಾಂಕಲ್ಪಿಕ ಸ್ವರ್ಗ ಅಂತ ಅಲ್ಲಿ ವರ್ಣನೆ ಬಂದಿದೆ. ನಮ್ಮ ಗುರುಗಳು ಅಯೋಧನ ಪುರಾಣಿಕಾಚಾರ್ಯರು ಕೂಡ ದುರ್ಯೋಧನ ಹೋಗಿದ್ದು ಸಾಂಕಲ್ಪಿಕ ಸ್ವರ್ಗ ಅಂತ ಲಕ್ಷಾಲಂಕಾರ ಮತ್ತು ಭಾವಪ್ರಕಾಶಿಕವನ್ನು ಅನುಸರಿಸಿ ಅದನ್ನು ವ್ಯಾಖ್ಯಾನಿಸ್ತಾರೆ. ಆದರೆ ಅದ್ರ ಬಗ್ಗೆನೂ ಕೂಡ ನಮ್ದು ಭಿನ್ನಾಭಿಪ್ರಾಯ ಇದೆ. ಆ ದುರ್ಯೋಧನ ಹೋದಂತಹ ಲೋಕವನ್ನು ನಾವು ಗಮನಿಸಿದರೆ ಅಲ್ಲಿ ಲೋಕದ ವರ್ಣನೆ, ಅಲ್ಲಿ ಭ್ರಾಜಿಷ್ಣುಗಳಾದಂತಹ ದೇವತೆಗಳಿದ್ರು ಅಂತ ವರ್ಣನೆ ಇದೆ. ಅದನ್ನೆಲ್ಲ ಗಮನಿಸಿದರೆ ಅದು ಸಾಂಕಲ್ಪಿಕ ಸ್ವರ್ಗ ಅಲ್ಲ, ಮುಖ್ಯ ಸ್ವರ್ಗವೇ. ಮತ್ತೆ ಯುಧಿಷ್ಠಿರನ ತಮ್ಮಂದರು ಕೂಡ ಅಲ್ಲಿದ್ದರು ಅಂತ ವರ್ಣನೆ ಇದೆ. ಆದ್ದರಿಂದ ಅದು ಖಂಡಿತವಾಗಿಯೂ ಮುಖ್ಯ ಸ್ವರ್ಗನೇ ಆಗಿದೆ, ಹೊರತು ಸಾಂಕಲ್ಪಿಕ ಸ್ವರ್ಗ ಅಲ್ಲ ಅಂತ ಅಲ್ಲೂ ಕೂಡ ಬರ್ತದೆ. ಅದರ ವಿವರಗಳನ್ನು ನಾನು ಮುಂದಿನ ಭಾಗದಲ್ಲಿ ಹೇಳ್ತೇನೆ. ಆದ್ದರಿಂದ ದುರ್ಯೋಧನ ಸಾಂಕಲ್ಪಿಕ ಸ್ವರ್ಗಕ್ಕೆ ಹೋಗಿದ್ದ ಅಂತ ಅನ್ನೋದು ಜಗನ್ನಾಥೇತಿಗಳ ಅಭಿಪ್ರಾಯ ಅಲ್ಲ, ನನ್ನ ಅಭಿಪ್ರಾಯನೂ ಕೂಡ ಅಲ್ಲ ಅಂತ ಈಗ ಅದನ್ನು ತಿಳ್ಕೊಳ್ಬೇಕು. ದುರ್ಯೋಧನ ಹೋಗಿದ್ದು ಸಾಂಕಲ್ಪಿಕ ಸ್ವರ್ಗಕ್ಕಲ್ಲ, ಮುಖ್ಯ ಸ್ವರ್ಗಕ್ಕೆ ಹೋಗಿದ್ದು ಅಂತ ಅನ್ನೋದನ್ನ ನಾವು ನಮ್ಮ ಮಟ್ಟಿಗೆ ದೃಢಪಡಿಸ್ಕೊಂಡಿದ್ದೀವಿ. ಅದ್ರ ಬಗ್ಗೆ ಮತ್ತು ಇನ್ನು ಕೆಲವರಿಗೆ ಭಿನ್ನ ಅಭಿಪ್ರಾಯ ಇದ್ದರೆ ಅದು ಬೇರೆ ವಿಚಾರ. ಸಾಂಕಲ್ಪಿಕ ಸ್ವರ್ಗ ಅಂತ ಬಂದಾಗ ಆ ಸಾಂಕಲ್ಪಿಕ ಸ್ವರ್ಗದ ಬಗ್ಗೆ ನಾವು ಕೆಲವು ವಿವರಗಳನ್ನು ನೋಡಬೇಕು. ಮತ್ತು ಜಗನ್ನಾಥೇತಿಗಳೇ ಇಲ್ಲೇ ನಾವೀಗ ನೋಡ್ತಿರುವಂತಹ ಭಾಗದಲ್ಲೇ ಆ ಸಾಂಕಲ್ಪಿಕ ಸ್ವರ್ಗದಲ್ಲಿ ಒಂದಿಷ್ಟು ಸಾಂಕಲ್ಪಿಕ ಸ್ವರ್ಗದ ಬಗ್ಗೆ ಒಂದಿಷ್ಟು ವಿವರಗಳನ್ನು ಕೊಟ್ಟಿದ್ದಾರೆ. ಈಗ ನಾವೇನು ಭಾಷ್ಯವಾಕ್ಯ ನೋಡ್ತಾ ಇದ್ದೀವಲ್ಲ, ಬ್ರಹ್ಮಸೂತ್ರ ಭಾಷ್ಯವಾಕ್ಯ, ಅಲ್ಲಿ ನಾರದ ಪುರಾಣದ್ದು ಅಧಮಾತ್ ಪ್ರಸಾದಾತ್ ಅಧಮಾತ್ ವಿಷ್ಣು ಸ್ವರ್ಗಲೋಕ ಪ್ರಕೀರ್ತಿತ ಅಂತ. ಇಲ್ಲಿ ಸ್ವರ್ಗಲೋಕ ಅಂದ್ರೆ ಯಾವುದನ್ನು ತಿಳ್ಕೊಳ್ಬೇಕು ನಾವು? ಇದು ಮುಖ್ಯ ಸ್ವರ್ಗ ಅಂತಲೇ ತಿಳ್ಕೋಬೇಕು. 7 ಲೋಕಗಳಲ್ಲಿ ಭೂಹು ಭೋಹ ಸ್ವಹ ಮಹಃ ಜನಃ ತಪಃ ಸತ್ಯಂ ಅಂತ ಏನು 7 ಲೋಕಗಳಿವೆ. ಆ 7 ಲೋಕಗಳಲ್ಲಿ ಇರುವಂಥ ಸ್ವರ್ಗ ಅಂತಲೇ ಇಲ್ಲಿ ತಿಳ್ಕೋಬೇಕು ನಾವು ಅದನ್ನು. ಅಲ್ಲಿ ಆಚಾರ್ಯರು ನಾರದ ಪುರಾಣದ ಮೂಲಕ ಹೇಳಿದ ಸ್ವರ್ಗವನ್ನು, ಅದೇ ಸ್ವರ್ಗಕ್ಕೇನೆ ದುರ್ಯೋಧನ ಹೋಗಿದ್ದ. ಈ ಭಾಷ್ಯ ದೀಪಿಕಾದ ವಾಕ್ಯದಲ್ಲಿ ಕಿಂತು ಸಪ್ತಲೋಕಾಂತರ್ಗತಃ ರಾಜಸ ಸಾತ್ವಿಕೈ ಪ್ರಾಪ್ಯ ಸ್ವರ್ಗಲೋಕ ಏವ, ರಾಜಸ ಸಾತ್ವಿಕರು ಅಂತ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ರಾಜಸ 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 ತಾಮಸ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಇದೆಲ್ಲ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯರು ಕೊಟ್ಟಿದ್ದಾರೆ ಮತ್ತು ರಾಯರು ಕೂಡ ಗೀತಾ ವಿವೃತ್ತಿಯಲ್ಲಿ ಹೇಳಿದ್ದಾರೆ. ಸಾತ್ವಿಕರು, ಸಾತ್ವಿಕ ರಾಜಸರು, ಸಾತ್ವಿಕ ತಾಮಸರು ಅಂತ ದೇವತೆಗಳ ವಿಭಾಗ. ಅವರೆಲ್ಲರೂ ಕೂಡ ಮುಕ್ತಿಯೋಗ್ಯರೇ. ಇನ್ನು ರಾಜಸರಲ್ಲಿ ರಾಜಸ ಸಾತ್ವಿಕರು, ರಾಜಸ ರಾಜಸರು ಮತ್ತು ರಾಜಸ ತಾಮಸರು ಅಂತ 3 ವಿಭಾಗ ಇದೆ ಮನುಷ್ಯರಲ್ಲಿ. ಅಲ್ಲಿ ರಾಜಸ ಸಾತ್ವಿಕರಾದವರು ಮುಕ್ತಿಯೋಗ್ಯರು, ರಾಜಸ ರಾಜಸರು ನಿತ್ಯ ಸಂಸಾರಿಗಳು, ಮತ್ತೆ ರಾಜಸ ತಾಮಸರು ಅಂತ ಏನಿದ್ದಾರೆ ಅವರು ತಮೋಯೋಗ್ಯರು, ಅವರೇ ಮನುಷ್ಯಾಧಮರು. ರಾಜಸ ಸಾತ್ವಿಕರೇ ಮನುಷ್ಯೋತ್ತಮರು ಅಂತ ಕರೆಸ್ಕೋತಾರೆ. ಸ್ವರೂಪಕ್ಕೆ ಸಂಬಂಧಪಟ್ಟಂಥ ಚಾತುರ್ವರ್ಣೆ ಇರೋದು, ಬಾಹ್ಯ ದೇಹಕ್ಕೆ ಸಂಬಂಧಪಟ್ಟದ್ದಲ್ಲ, ಸ್ವರೂಪಕ್ಕೆ ಸಂಬಂಧಪಟ್ಟ ಚಾತುರ್ವರ್ಣೆ ಇರೋದು ಈ ರಾಜಸ ಸಾತ್ವಿಕರಲ್ಲಿ, ಮುಕ್ತಿಯೋಗ್ಯರಾದಂತಹ ಮನುಷ್ಯೋತ್ತಮರಲ್ಲಿ. ಪ್ರಾಸಂಗಿಕವಾಗಿ ಹೇಳಿದೆ ಅಷ್ಟೇ. ಇನ್ನು ತಾಮಸರಾದಂತಹ ದೈತ್ಯರಲ್ಲೂ ಕೂಡ ತಾಮಸ ಸಾತ್ವಿಕರು, ತಾಮಸ ರಾಜಸರು, ತಾಮಸರು ಅಂತಿದ್ದಾರೆ. ಅವರೆಲ್ಲರೂ ಕೂಡ ತಮಯೋಗ್ಯರು. ಹೀಗೆ ಒಟ್ಟು 9 ವಿಭಾಗಗಳಿವೆ. ಆ 9 ವಿಭಾಗಗಳಲ್ಲಿ 4 ವಿಭಾಗ ಸಾತ್ವಿಕರದು ಮೊದಲು, ಮತ್ತೆ ಕೊನೆಯ 4 ವಿಭಾಗ ಅದು ತಮೋಯೋಗ್ಯರದು. ಮೊದಲು 4 ವಿಭಾಗ ಮುಕ್ತಿಯೋಗ್ಯರದು, ಕೊನೆಯ 4 ವಿಭಾಗ ತಮೋಯೋಗ್ಯರಾದವ್ರದ್ದು, ನಡುವಿನ 1 ವಿಭಾಗ ಏನಿದೆ ನಿತ್ಯ ಸಂಸಾರಿಗಳದು. ಹೀಗೆ ಅಲ್ಲಿ ವ್ಯವಸ್ಥೆ. ಈ 7 ಲೋಕಗಳಲ್ಲಿ
ಒಂದಾದಂಥ ಆ ಸ್ವರ್ಗ ಅಂತ ಅನ್ನೋದೇನಿದೆ ಅದನ್ನೇ ಅಧಮ ಪ್ರಸಾದಾದ್ ಬಧಮಾದ್ ವಿಷ್ಣು ಸ್ವರ್ಗಲೋಕ ಪ್ರಕೀರ್ತಿತ ಅನ್ನುವಲ್ಲಿ ಆಚಾರ್ಯರು ಹೇಳಿದ್ದಾರೆ. ಅದು ರಾಜಸ ಸಾತ್ವಿಕರಿಂದ ಪ್ರಾಪ್ಯವಾದ ಸ್ವರ್ಗಲೋಕ. ಇಹ ಅಂದ್ರೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಹೇಳಿರುವುದು, ನಾರದ ಪುರಾಣದ ಮೂಲಕ ಹೇಳಿರುವುದು, ಸಪ್ತಲೋಕಗಳಲ್ಲಿ ಸೇರಿರುವ ರಾಜಸ ಸಾತ್ವಿಕರಿಂದ ಪ್ರಾಪ್ಯವಾದಂಥ ಸ್ವರ್ಗಲೋಕ ಅಂತ ಅದರ ತಾತ್ಪರ್ಯ. ಹೊರತು ಸಾಂಕಲ್ಪಿಕ ಸ್ವರ್ಗವನ್ನು ಇಟ್ಕೊಳ್ಬಾರ್ದು. ನೋಡಿ, ಈಗ ಆ ಭಾಷ್ಯ ದೀಪಿಕಾದ ಮೇಲಿನ ವಾಕ್ಯಗಳನ್ನು ಓದ್ತೇನೆ. ಸ್ವರ್ಗಲೋಕ ಇತ್ಯುಕ್ತ್ಯ ಕಿಂತು ಸಪ್ತಲೋಕಾಂತರ್ಗತ ಅಂತ ಕೊನೆಗಿದೆ, ಅದನ್ನು ಮೊದಲು ಓದಿದೆ ನಾನು ಅನುಕೂಲ ದೃಷ್ಟಿಯಿಂದ. ಸ್ವರ್ಗಲೋಕ ಇತ್ಯುಕ್ತ್ಯ ಪ್ರಸಾದಾದ್ ದ್ವದಮಾದ್ ವಿಷ್ಣು ಸ್ವರ್ಗಲೋಕ ಪ್ರಕೀರ್ತಿತ ಅಂತ ಬಂತಲ್ಲ, ಹೀಗೆ ನಾರದ ಪುರಾಣದಲ್ಲಿ ಬ್ರಹ್ಮಸೂತ್ರದ ಭಾಷ್ಯದಲ್ಲಿ ಉದ್ಧತವಾದ ನಾರದ ಪುರಾಣದಲ್ಲಿ ಬಂದಿರುವುದರಿಂದ ಇತ್ಯುಕ್ತ್ಯ ಅಂತಿದೆಯಲ್ಲ, ಇತ್ಯುಕ್ತ್ಯ ಮುಂದೇನು? ಇಹ ನ ವಿವಕ್ಷಿತ. ಈ ಥರ ಮಾತಿರುವುದರಿಂದ ಸಪ್ತಲೋಕಗಳಲ್ಲಿ ಸೇರಿರುವ ಸ್ವರ್ಗಲೋಕವನ್ನೇ ಇಟ್ಕೊಳ್ಬೇಕು. ಮತ್ತಿನ್ಯಾವುದನ್ನು ಇಟ್ಕೊಳ್ಬಾರ್ದು ಅಂದ್ರೆ ಇತ್ಯುಕ್ತ್ಯ ಅಂತ ಅದಾದ್ಮೇಲೆ ಒಂದು ಕಾಮ ಇರಬೇಕು. ಕಾಮ ಇದ್ರೆ ಚೆನ್ನಾಗಿರ್ತದೆ. ತತ್ರೈವ ಅಂತಿದೆಯಲ್ಲ, ತತ್ರೈವ ಅಂದ್ರೆ ಗೀತಾ ತಾತ್ಪರ್ಯ ಅಂತ ಅರ್ಥ. ಇಲ್ಲೇ ಹೋದ್ರೆ ಕನ್ಫ್ಯೂಸ್ ಆಗೋ ಸಾಧ್ಯತೆ ಇದೆ. ಸ್ವರ್ಗಲೋಕ ಇತ್ಯುಕ್ತ್ಯ ಅದಾದ್ರೆ ಅದು ಕಾಮ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ನಾರದ ಪುರಾಣದಲ್ಲಿ ಸ್ವರ್ಗಲೋಕ ಪ್ರಕೀರ್ತಿತ ಅಂತ ಬಂದಿರುವುದರಿಂದ ಆ ಸ್ವರ್ಗಲೋಕ ಸಪ್ತಲೋಕಗಳಲ್ಲಿ ಸೇರಿರುವ ಸ್ವರ್ಗಲೋಕವೇ. ಪ್ರಾಪ್ಯ ಸ್ವರ್ಗಲೋಕ ಏವೇತಿ ಸೂಚಿತಂ ಅಂತ ಕೊನೆಗನ್ವಯ. ತತ್ರೈವ ಅದೇ ಗೀತಾ ತಾತ್ಪರ್ಯದಲ್ಲಿ. ಆದರೆ 17ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಅದ್ರ ಬಗ್ಗೆ ಒಂದಿಷ್ಟೇನು ವಿವರ ಬಂದಿದೆ. ಅಲ್ಲಿ ಒಂದು ಸಾಂಕಲ್ಪಿಕ ಸ್ವರ್ಗದ ಬಗ್ಗೆ ಬಂದಿದೆ. ಆ ಸಾಂಕಲ್ಪಿಕ ಸ್ವರ್ಗವನ್ನ ನಾವಿಲ್ಲಿ ತಿಳ್ಕೋಬಾರದು. ಈ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಉದ್ಧತವಾದ ಸ್ವರ್ಗಲೋಕ ಎಂಬ ಶಬ್ದದಿಂದ ಅಂತ ಸ್ಪಷ್ಟೀಕರಣ ಭಾಷ್ಯ ದೀಪಿಕಾಚಾರ್ಯರು. ಮೋಕ್ಷ ಸಾಂಕಲ್ಪಿಕ ಸ್ವರ್ಗ ಭೂತಾದಿತ್ವ ಫಲಂ ಕ್ರಮಾತ್ ಇತಿ ವಚನೋಕ್ತ. ಇದು 17ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಬಂದಿರುವಂತಹ ವಿಚಾರ. ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯ ಯದ್ಯಸ್ತಪಸ್ತಥಾ ದಾನಂ ತೇಷಾಂ ಭೇದಮಿಮಂ ಶೃಣು ಅಂತ 7ನೇ ಶ್ಲೋಕ 17ನೇ ಅಧ್ಯಾಯದಲ್ಲಿ. ಅಲ್ಲಿ ಇದ್ರ ವಿವರ ಕೊಟ್ಟಿದ್ದಾರೆ. ಸಾತ್ವಿಕ ಯಜ್ಞ, ರಾಜಸ ಯಜ್ಞ, ತಾಮಸ ಯಜ್ಞ ಅಂತ ಹೀಗೆಲ್ಲ. ಈ ಸಾಂಕಲ್ಪಿಕ ಸ್ವರ್ಗವನ್ನ ಅಲ್ಲಿ ಯಾಕೆ ಉದ್ಧರಿಸಿದ್ದಾರೆ ಅಂದ್ರೆ ಮೋಕ್ಷ ಸಾಂಕಲ್ಪಿಕ ಸ್ವರ್ಗ ಭೂತಾದಿತ್ವಂ ಫಲಂ ಕ್ರಮಾತ್ ಅಂತ ಅಲ್ಲಿ ಬಂದಿರುವಂತಹ ವಿಚಾರ. 3 ಫಲಗಳನ್ನು ಅಲ್ಲಿ ಹೇಳಿದ್ದಾರೆ. ಒಂದು ಮೋಕ್ಷ, ಇನ್ನೊಂದು ಸಾಂಕಲ್ಪಿಕ ಸ್ವರ್ಗ, ಮತ್ತೊಂದು ಭೂತಾದಿತ್ವ ಅಂತ. ಇದು 3 ಫಲಗಳು, ಕ್ರಮವಾಗಿ 3 ಫಲಗಳು. ಯಾರಿಗೆ ಕ್ರಮವಾಗಿ ಇವು ಅಂದ್ರೆ ಸಾತ್ವಿಕ ಯಜ್ಞವನ್ನು ಮಾಡುವವರಿಗೆ ಮೋಕ್ಷ, ರಾಜಸ ಯಜ್ಞವನ್ನು ಮಾಡುವವರಿಗೆ ಸಾಂಕಲ್ಪಿಕ ಸ್ವರ್ಗ, ಮತ್ತೆ ತಾಮಸ ಯಜ್ಞವನ್ನು ಮಾಡುವವರಿಗೆ ಭೂತಾದಿತ್ವ, ಭೂತಾದಿ ಜನ್ಮಗಳ ಪ್ರಾಪ್ತಿ ಅಂತ. ಹೀಗೆ ಅದರ ಕ್ರಮವಾಗಿ ಅದರ ಫಲ ಅದು ಶ್ಲೋಕ ನೋಡಿ ಬರೀ ಅದೊಂದೇ ಭಾಗ ನೋಡಿದ್ರೆ ಮೋಕ್ಷ ಸಾಂಕಲ್ಪಿಕ ಸ್ವರ್ಗ ಇದೆಲ್ಲ ಒಂದೇನೇನು ಅಂತ ಅನಿಸ್ಬಿಡ್ತದೆ. ಹಾಗಲ್ಲ. ಸಾತ್ವಿಕರಿಗೆ ಮೋಕ್ಷ, ರಾಜಸರಿಗೆ ಸಾಂಕಲ್ಪಿಕ ಸ್ವರ್ಗ, ತಾಮಸರಿಗೆ ಭೂತಾದಿತ್ವ, ಭೂತ ಪ್ರೇತ ಇತ್ಯಾದಿ ಜನ್ಮ. ಮತ್ತು ಅದು ಯಾವುದು ಸಾಂಕಲ್ಪಿಕ ಸ್ವರ್ಗ ಅಂದ್ರೆ ಅದು ಈ ಮೋಕ್ಷ ಸ್ವರ್ಗಕ್ಕೆ ಪ್ರತಿನಿಧಿಯಾಗಿ, ಮೋಕ್ಷಕ್ಕೆ ಅಲ್ಲ ಸ್ವರ್ಗಕ್ಕೆ ಪ್ರತಿನಿಧಿಯಾಗಿ ಇರುವಂಥ, ಕೆಲವು ಕಡೆ ಕಲ್ಪಿತ ಅಂತ ಬರ್ದಿರ್ತಾರೆ. ಕಲ್ಪಿತ ಅಂದ್ರೆ ಅದು ಅಜ್ಞಾನದಿಂದ ಕಲ್ಪಿತ ಅಂತ ಅರ್ಥ ಅಲ್ಲ, ನಿರ್ಮಿತ ಅಂತ ಅರ್ಥ. ಅಂಥ ಸ್ವರ್ಗವೇ ಸಾಂಕಲ್ಪಿಕ ಸ್ವರ್ಗ. ಅಲ್ಲಿ ಯಾರು ಇರ್ತಾರೆ ಅಂತ ಅನ್ನೋದನ್ನ ಮುಂದೆ ಹೇಳ್ತೇನೆ. ಹೀಗೆ ಮೋಕ್ಷ ಸಾಂಕಲ್ಪಿಕ ಸ್ವರ್ಗ ಭೂತಾದಿತ್ವಂ ಫಲಂ ಕ್ರಮಾತ್ ಅಂತ ಒಂದು ಮಾತೇನಿದೆ, ಇತಿ ವಚನೋಕ್ತ. ಇದು ಈ ವಚನದ ಇದು ಬಂದಿರುವಂತಹ ಮಾತಿದು. ಇದು ಯಾರಿಂದ ಪ್ರಾಪ್ಯವಾದದ್ದು ಅಂದ್ರೆ ನಿತ್ಯ ಸಂಸಾರಿಗಳಾದಂತಹ ರಾಜಸರಿಂದ ಪ್ರಾಪ್ಯವಾದದ್ದು. ಹಾಗೇನೆ ರಾಜಸ ತಾಮಸರಿಂದ ಪ್ರಾಪ್ಯವಾದದ್ದು. ಆ ಪ್ರಾಪ್ಯವಾದಂಥದ್ದು ಮತ್ತು ಸ್ವರ್ಗ ಪ್ರತಿನಿಧಿಯಾಗಿ ಕಲ್ಪಿತ ಆಗಿರುವಂಥದ್ದು. ಪ್ರಾಪ್ಯ ಅಂತಿದೆಯಲ್ಲ, ಅಲ್ಲಿ ಸಮಾಸ ದೃಷ್ಟಿಯಿಂದ ತಾಮಸೈಶ್ಚ ಪ್ರಾಪ್ಯ ಅಂತಿದ್ರೆ, ಒಂದು ವಿಸರ್ಗ ಇದ್ರೆ ಒಂದು ಸ್ವಲ್ಪ ಸ್ಪೇಸ್ ಕೊಟ್ಟು ವಿಸರ್ಗ ಮಾಡ್ಕೊಂಡ್ರೆ ಅದನ್ನ ಓದೋ ಸುಲಭ ಆಗ್ತದೆ. ಹಾಗೆ ಅದು ಸಮಾಸ ಮಾಡಿದ್ರೆ ಕನ್ಫ್ಯೂಸ್ ಆಗ್ತದೆ. ರಾಜಸ ತಾಮಸರಿಂದ ಪ್ರಾಪ್ಯವಾದದ್ದು ಯಾವುದು? ಸ್ವರ್ಗ ಅಂತ ಆಗಿಬಿಡ್ತದೆ. ಪ್ರಾಪ್ಯಂಚ ತತ್ ಸ್ವರ್ಗಂಚ ಪ್ರಾಪ್ಯ ಸ್ವರ್ಗಂ ಅಂತ ಮಾಡಿಬಿಟ್ರೆ ರಾಜಸರಿಂದ
ಮತ್ತು ರಾಜಸ ತಾಮಸರಿಂದ ಪ್ರಾಪ್ಯವಾದದ್ದು ಸ್ವರ್ಗ ಅಂತ ಅಲ್ಲೇ ಅನ್ವಯ ಆಗೋ ಸಾಧ್ಯತೆ ಇದೆ. ಅದರಿಂದ ಪ್ರಾಯ ಅದು ಆ ಎಡಿಟಿಂಗ್ ಮಿಸ್ಟೇಕ್ ಇದ್ದಿರಬೇಕು. ರಾಜಸರಿಂದ ಮತ್ತು ರಾಜಸ ತಾಮಸರಿಂದ ಪ್ರಾಪ್ಯವಾದದ್ದು ಯಾವುದು? ಸಾಂಕಲ್ಪಿಕ ಸ್ವರ್ಗ. ಅದೇನಾಗಿದೆ ಅಂದ್ರೆ ಸ್ವರ್ಗ ಪ್ರತಿನಿಧಿತ್ವೇನ ಕಲ್ಪಿತ. ಹೀಗೆ ಆ ಪ್ರಾಪ್ಯ ಮತ್ತು ಸ್ವರ್ಗ ಪ್ರತಿನಿಧಿ ಅವೆರಡರ ನಡುವೆ ಒಂದು ಸ್ಪೇಸು ಮತ್ತೊಂದು ವಿಸರ್ಗ ಇರಬೇಕು. ಈ ಸಾಂಕಲ್ಪಿಕ ಸ್ವರ್ಗ ಅನ್ನೋದು ಸ್ವರ್ಗದ ಪ್ರತಿನಿಧಿಯಾಗಿ ಕಲ್ಪಿತ ಅಂದ್ರೆ ನಿರ್ಮಿತವಾದದ್ದು. ಅದು ದೈತ್ಯೇಂದ್ರ ಲೋಕ. ಅಲ್ಲಿರುವವರು ಯಾರು ಅಂದ್ರೆ ಮುಖ್ಯ ಸ್ವರ್ಗದಲ್ಲಿ ಇಂದ್ರಾದಿ ದೇವತೆಗಳು ಇರ್ತಾರೆ. ಇಲ್ಲಿರುವವರು ಯಾರು ಅಂದ್ರೆ ದೈತ್ಯರು ಇರ್ತಾರೆ. ಅದನ್ನ ಮುಂದೆ ಹೇಳ್ತೇನೆ. ಅದೇ ಸಾಂಕಲ್ಪಿಕ ಸ್ವರ್ಗ. ಆ ಸಾಂಕಲ್ಪಿಕ ಸ್ವರ್ಗ ಇಹ ಬ್ರಹ್ಮಸೂತ್ರ ಭಾಷ್ಯೋದಾಹೃತೆ ನಾರದ ಪುರಾಣ ಶ್ಲೋಕೆ ನ ವಿವಕ್ಷಿತ. ಸ್ವರ್ಗಲೋಕ ಅನ್ನೋ ಶಬ್ದದಿಂದ ಅದು ವಿವಕ್ಷಿತ ಅಲ್ಲ. ಕಿಂತು ಸಪ್ತಲೋಕಾಂತರ್ಗತ 7 ಲೋಕಗಳಲ್ಲಿ ಸೇರಿದ ರಾಜಸ ಸಾತ್ವಿಕರಿಂದ ಪ್ರಾಪ್ಯವಾದ ಸ್ವರ್ಗಲೋಕವೇ, ಅಂದ್ರೆ ರಾಜಸ ಸಾತ್ವಿಕರು ಅಂದ್ರೆ ಮುಕ್ತಿಯೋಗ್ಯರು, ಅವರಿಂದ ಪ್ರಾಪ್ಯವಾದ ಸ್ವರ್ಗಲೋಕವೇ ಅಲ್ಲಿ ವಿವಕ್ಷಿತ ಅಂತ ತಾತ್ಪರ್ಯ. ಜಗನ್ನಾಥೇತಿಗಳ ಅಭಿಪ್ರಾಯ ಹೀಗೆ. ಅದರಿಂದ ಮುಖ್ಯ ಸ್ವರ್ಗ ಏನಿದೆ, 7 ಲೋಕಗಳಲ್ಲಿ ಸೇರಿದ ಮುಖ್ಯ ಸ್ವರ್ಗ ಏನಿದೆ, ಅದು ರಾಜಸ ಸಾತ್ವಿಕರಿಂದ ಅಂದ್ರೆ ಮುಕ್ತಿಯೋಗ್ಯರಿಂದ ಪ್ರಾಪ್ಯ. ಅದು ನಮ್ಗೆ ಅಲ್ಲಿ ಈಗಾಗಲೇ ಪ್ರಶ್ನೆ ಬರಬಹುದು, ದುರ್ಯೋಧನ ಅಲ್ಲಿ ಹೇಗೆ ಹೋದ ಅಂತ. ಸಾಮಾನ್ಯವಾಗಿ ಹೋಗೋದಿಲ್ಲ, ಇದೊಂದು ಸಾಮಾನ್ಯ ನಿಯಮ. ದುರ್ಯೋಧನಂಥ ದ್ವೇಷಿಗಳು ಅಲ್ಲಿ ಹೋಗೋದಿಲ್ಲ. ಆದರೆ ಅದಕ್ಕೊಂದು ಅಪವಾದ, ಆಗ ಭಾಗವತಾಚಾರ್ಯರ ಮಾರ್ಗದರ್ಶನ ಇದ್ರೆ ಅವ್ರು ಹೋಗ್ತಾರೆ ಅಂತ. ಭಗವಂತನ ಪ್ರಸಾದವೂ ಕೂಡ ಅವ್ರಿಗೆ ಆಗೇ ಇಲ್ಲ, ಅಧಮ ಪ್ರಸಾದವೂ ಅವ್ರಿಗೆ ಆಗಿಲ್ಲ. ಅನೇಕ ವಿದ್ವಾಂಸರು ನಿಮ್ಗೆ ಗೊತ್ತಿರುವಂತೆ ಹಾಗೆ ಅಭಿಪ್ರಾಯ ಪಡ್ತಾರೆ. ಸ್ವಲ್ಪ ಅದ್ರ ಬಗ್ಗೆ ನನ್ನೊಂದು ಭಿನ್ನಾಭಿಪ್ರಾಯ ಇದೆ, ಅದನ್ನ ಆಮೇಲೆ ಹೇಳ್ತೇನೆ. ಭಗವಂತನ ಅಧಮ ಪ್ರಸಾದನೂ ಕೂಡ ಇವರಿಗಾಗಿಲ್ಲ, ಈ ದುರ್ಯೋಧನಾದಿಗಳಿಗೆ. ಆದ್ರಿಂದ ಅವರು ಅಲ್ಲಿ ಹೋದ್ರೆ ಹೇಗೆ, ಸ್ವರ್ಗಾದಿಗಳಿಗೆ ಹೋದ್ರೆ ಹೇಗೆ ಅಂದ್ರೆ ಭಾಗವತಾಚಾರ್ಯರ ಮಾರ್ಗದರ್ಶನ ಇದೆ, ಆದ್ರಿಂದ ಹೋದ್ರು. ಅದಿಲ್ಲದೆ ಹೋದ್ರು ಹೋಗೋದಿಲ್ಲ ಅಂತ 2ನೇ ಅಧ್ಯಾಯದ ಗೀತಾ ತಾತ್ಪರ್ಯದಲ್ಲಿ ಆ ವಿಷಯ ಬಂದಿದೆ. ಪ್ರಸಾದ ತ್ವಧಮಾದ್ ವಿಷ್ಣು ಸ್ವರ್ಗಲೋಕ ಪ್ರಕೀರ್ತಿತ ಅಂತ ಏನು ಹೇಳಿದ್ರಲ್ಲ, ಭಗವಂತನ ಅಧಮ ಪ್ರಸಾದದಿಂದ ಸ್ವರ್ಗಲೋಕ ಅಂತ. ಆ ಪ್ರಸಾದ ಅನ್ನೋ ಶಬ್ದಕ್ಕೆ ಏನು ಅರ್ಥ ಅಂತಂದ್ರೆ ಭಗವಂತನಿಗೆ ಆಗುವ ಸಂತೋಷ, ನಾವು ಮಾಡುವ ಕರ್ಮಗಳಿಂದ ಭಗವಂತನಿಗೆ ಆಗುವ ಸಂತೋಷ ಅಂತ ಅರ್ಥ ಇಟ್ಕೊಂಡ್ರೆ, ಆವಾಗ ದುರ್ಯೋಧನ ಮಾಡಿದ ಪೌಂಡರಿಕ ಯಾಗ ಇತ್ಯಾದಿಗಳಿಂದ ಭಗವಂತನಿಗೆ ಸಂತೋಷ ಆಗಿಲ್ಲ ಅನ್ನೋದು ನಿಶ್ಚಿತ. ಆದ್ರಿಂದ ಅವನಿಗೆ ಸಂತೋಷ, ಭಗವಂತನಿಗೆ ಸಂತೋಷ ಆಗದೆ ಹೋದ್ರೂ ಕೂಡ ಅವನಿಗೆ ಸ್ವರ್ಗ ಪ್ರಾಪ್ತಿ ಆಯ್ತು ಹೇಗೆ ಅಂತೊಂದು ನಮ್ಮ ಜಿಜ್ಞಾಸೆ ಉಳಿದಿರ್ತದೆ. ಅದಕ್ಕೆ ಆಚಾರ್ಯರ ಮಾರ್ಗದರ್ಶನ ಇದ್ರೆ ಸಾಕು, ಭಗವಂತನಿಗೆ ಸಂತೋಷ ಆಗಬೇಕಾಗಿಲ್ಲ, ಅದೊಂದು ಅಪವಾದ ಅಂತ ಉತ್ತರ ಕೊಟ್ಟದ್ದು. ಪ್ರಸಾದ ಅಂತಂದ್ರೆ ನಾವು ಮೊನ್ನೆ ಒಂದು ದಿವಸ ವಿಚಾರ ಮಾಡಿದ್ವಿ, ಪ್ರಸಾದ ಮತ್ತು ಅನುಗ್ರಹ ಶಬ್ದಗಳಿಗೆ ಅರ್ಥ ಏನು ಅಂತ. ಪ್ರಸಾದ ಅಂದ್ರೆ ಭಗವಂತನಿಗೆ ಸಂತೋಷ, ಭಗವಂತನಿಗೆ ಮನಸ್ಸಿನಲ್ಲಿ ಆಗುವ ಸಂತೋಷ, ಪ್ಲೆಷರ್ ಅಂತ ಅರ್ಥ ಇಟ್ಕೊಂಡ್ರೆ. ಮತ್ತೆ ಅನುಗ್ರಹ ಅಂದ್ರೆ ತನ್ನ ಭಕ್ತರನ್ನ ಅಥವಾ ಮತ್ತೆ ಯಾರನ್ನ ಒಬ್ಬರನ್ನ ಉದ್ಧರಿಸಬೇಕು, ಅವ್ರಿಗೇನಾದ್ರೂ ಒಂದು ಉಪಕಾರ ಮಾಡಬೇಕು ಅನ್ನುವ ಪ್ರವೃತ್ತಿ, ಉಪಕಾರ ಮಾಡುವ ಕಾರ್ಯ, ಅದನ್ನು ಅನುಗ್ರಹ ಅನ್ಬೇಕು. ಹೀಗೆ ಅನುಗ್ರಹ ಮತ್ತು ಪ್ರಸಾದಗಳು ಬೇರೆ ಬೇರೆ ಅಂತ ಅಭಿಪ್ರಾಯ ಪಡ್ತಾರೆ. ಆದ್ರಿಂದ ದುರ್ಯೋಧನಾದಿಗಳಿಗೆ ಭಗವಂತನ ಪ್ರಸಾದ ಆಗೇ ಇಲ್ಲ ಅಂತನ್ನೋದು ಎಲ್ಲ ವಿದ್ವಾಂಸರು ಹೇಳುವಂಥ ಅರ್ಥ. ನಾನು ಮೊನ್ನೆನೂ ಹೇಳಿದ್ದೆ, ಈಗೊಂದು ಅದನ್ನು ಹೇಳ್ತೇನೆ. ಪ್ರಸಾದ ಮತ್ತು ಅನುಗ್ರಹಗಳಿಗೆ ಹೀಗೆ ಅರ್ಥ ವ್ಯತ್ಯಾಸ ನಾವು ಹೇಳ್ತೇವೆ. ಆದರೆ ನಾವೆಲ್ಲ ಏನು ಮಾಡ್ತೀವಿ, ಪ್ರಸಾದ ಮತ್ತು ಅನುಗ್ರಹ ಇದನ್ನೆಲ್ಲ ಲೌಕಿಕ ದೃಷ್ಟಿಯಿಂದ ಆಲೋಚನೆ ಮಾಡ್ತೇವೆ. ಪ್ರಸಾದ ಅಂದ್ರೆ ಏನು, ನಮ್ಮ ಗುರುಗಳ ಪ್ರಸಾದ, ನಮ್ದು ಗುರುಗಳ ಅನುಗ್ರಹ ಅಂತ ಹೀಗೆಲ್ಲ ನಾವೇ ಮಾತಾಡ್ತಿರ್ತೀವಿ. ಈ ನಮಗೆ ಸಿಕ್ಕುವಂಥ ವ್ಯಕ್ತಿಗಳು ಲೌಕಿಕ ದೇಹಧಾರಿಗಳೇ, ಅವ್ರಿಗಿರುವಂಥ ಮನೋವೃತ್ತಿಗಳು ಕೂಡ ದೇಹಕ್ಕೆ ಸಂಬಂಧಪಟ್ಟದ್ದೇ. ಆದ್ದರಿಂದ ಪ್ರಸಾದ ಅಂದ್ರೆ ಬೇರೆ, ಅನುಗ್ರಹ ಬೇರೆ ಅಂತ ನಾವು ಹೇಳ್ತೇವೆ. ಆದರೆ ಒಂದು ಸ್ವಲ್ಪ ವ್ಯತ್ಯಾಸ ಏನು, ನನ್ನ ಅಭಿಪ್ರಾಯದಲ್ಲಿ ಭಗವಂತನ ಗುಣಗಳೆಲ್ಲವೂ ಸವಿಶೇಷಾಭಿನ್ನ ಅನ್ನೋದನ್ನು ಗಮನಿಸಿದರೆ ಪ್ರಸಾದಕ್ಕೂ ಅನುಗ್ರಹಕ್ಕೂ ಬಹಳ ವ್ಯತ್ಯಾಸ ಇಲ್ಲ. ಅದನ್ನು ನಾನು ಮೊನ್ನೆ ದಿವಸ ಹೇಳಿದ್ದೆ. ಅದನ್ನೇ ಬನ್ನಂಜೆ ಗೋವಿಂದಾಚಾರ್ಯರು ತಮ್ಮ ಭಾಷ್ಯ ಪಾಠ ಹೇಳಿದ್ದನ್ನು ಒಂದು ಬಾರಿ ಗಮನಿಸಿದೆ. ಅಲ್ಲಿ ಪ್ರಸಾದ ತ್ವಧಮಾದ್ ವಿಷ್ಣು, ಅಧಮ ಪ್ರಸಾದ, ಮಧ್ಯಮ ಪ್ರಸಾದ, ಉತ್ತಮ ಪ್ರಸಾದ ಅನ್ನೋದನ್ನು ಅವರು ವಿವರಿಸುವಾಗ ಅನುಗ್ರಹ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಅದನ್ನ ಗಮನಿಸ್ಬೇಕು. ಪ್ರಸಾದ ಮತ್ತು ಅನುಗ್ರಹ ಎರಡೂ ಕೂಡ ನಾರದ ಪುರಾಣದಲ್ಲಿ ಪ್ರಸಾದ ಅಂತ ಶಬ್ದ ಇದೆ, ಅದನ್ನ ಅನುಗ್ರಹ ಎಂಬ ಶಬ್ದದಿಂದ ಅವರು ವ್ಯಾಖ್ಯಾನಿಸ್ತಾರೆ ಅಂತಂದ್ರೆ ಅವರಿಗೆ ಅನುಗ್ರಹ ಮತ್ತು ಪ್ರಸಾದ ಎರಡೂ ಕೂಡ ಒಂದೇ ಅಂತ ತಾತ್ಪರ್ಯ ಇದೆ ಅಂತ ಅದರಿಂದ ಗೊತ್ತಾಗ್ತದೆ. ಆದ್ರಿಂದ ಭಗವಂತನ ಅನುಗ್ರಹ ದುರ್ಯೋಧನಿಗೆ ಆಗಿದೆಯೋ ಇಲ್ಲೋ, ಆಗಿದೆ ಅಂತ ನನ್ನ ಅಭಿಪ್ರಾಯ.
ಪ್ರಸಾದ ಅಂದರೆ ಭಗವಂತನ ಸಂತೋಷ ಅನ್ನೋ ದೃಷ್ಟಿಯಿಂದ ದುರ್ಯೋಧನನಿಗೆ ಅದಾಗಿಲ್ಲದೆ ಇರಬಹುದು. ಆದರೆ ಭಗವಂತನ ಅನುಗ್ರಹ, ಯತ್ಕಿಂಚಿದ ಅನುಗ್ರಹ ದುರ್ಯೋಧನಗಾಗಿದೆಯೋ ಇಲ್ಲೋ? ಆಗಿದೆ ಅಂತಲೇ ಹೇಳಬೇಕು. ಇದೇ ಶಾಸ್ತ್ರ ವಿರೋಧ. ಯಾಕೆಂದ್ರೆ ದ್ರವ್ಯಂ ಕರ್ಮಚಕಾರಶ್ಚ ಸ್ವಭಾವೋ ಜೀವ ಏವವ ಯದ್ ಅನುಗ್ರಹ ಸಂತಿ ಸಂತಿ ಯದುಪೇಕ್ಷೆಯ. ಜಡವಸ್ತುಗಳು, ಕರ್ಮ, ಕಾಲ, ಸ್ವಭಾವ ಅಂದರೆ ಜೀವರ ಸ್ವಭಾವ, ಜಡವಸ್ತುಗಳ ಸ್ವಭಾವ, ಮತ್ತೆ ಜೀವ, ಇವರೆಲ್ಲರೂ ಕೂಡ ಭಗವಂತನ ಅನುಗ್ರಹದಿಂದಲೇ ಇದ್ದಾರೆ. ಇಲ್ಲದೆ ಹೋದ್ರೆ ಅವ್ರು ಇರೋದಿಲ್ಲ ಅಂತ. ಇಲ್ಲಿ ಜೀವ ಅಂದ್ರೆ ಕೇವಲ ಸಾತ್ವಿಕ ಜೀವನ ಇಟ್ಕೊಳ್ತೀವ ನಾವು? ಇಟ್ಕೊಳ್ಳೋದು ಸಾಧ್ಯನಾ? ಸಾತ್ವಿಕ ಜೀವರು, ರಾಜಸರ ಜೀವರು ಮತ್ತು ತಾಮಸ ಜೀವರು ಎಲ್ಲರೂ ಕೂಡ ಈ ಭಗವಂತನ ಅನುಗ್ರಹಕ್ಕೆ ಪಾತ್ರರೇ. ಬೇಸಿಕ್ ಅನುಗ್ರಹ ಅಂತ ತಿಳ್ಕೋಬೇಕು. ಯಾರೋ ಮಹಾತ್ಮರಿಗೆ ಮುಖ್ಯ ಪ್ರಾಣನ ಮೇಲೆ, ಚತುರ್ಮುಖ ಬ್ರಹ್ಮನ ಮೇಲೆ ಭಗವಂತ ಮಾಡುವ ಅನುಗ್ರಹ ನಮ್ಮ ಮೇಲೆ ಮಾಡಿಲ್ಲ. ಹಾಗಾದ್ರೆ ನಮ್ಮ ಮೇಲೆ ಒಂದು ಅನುಗ್ರಹ ಇದೆಯೋ ಇಲ್ವೋ? ಹಾಗೆ ಅಂಥದ್ದೊಂದು ಬೇಸಿಕ್ ಅನುಗ್ರಹ, ಅವರ ಅಸ್ತಿತ್ವಕ್ಕೆ ಬೇಕಾದಂತಹ ಒಂದು ಅನುಗ್ರಹ ದುರ್ಯೋಧನಾದಿಗಳ ಬಗ್ಗೆನೂ ಕೂಡ ಭಗವಂತನಿಗೆ ಇದ್ದೇ ಇದೆ ಅಂತ ನನ್ನ ಅಭಿಪ್ರಾಯ. ಆದ್ರೆ ಗೋವಿಂದಾಚಾರ್ಯ ಮಾತನ್ನ ಕೇಳಿದ ಮೇಲೆ ನನಗೆ ಅದು ಸ್ಪಷ್ಟ ಆಯ್ತು. ಮೊನ್ನೆ ಹೇಳಿದ್ದೆ, ಇದು ಕೇಳಿದ ಮೇಲೆ ಬಹಳ ಸ್ಪಷ್ಟ ಆಯ್ತು. ಆದ್ರಿಂದ ಅಧಮ ಪ್ರಸಾದ ಅಂತನ್ನೋದು, ಭಗವಂತನ ಅಧಮ ಪ್ರಸಾದ ಅಂತನ್ನೋದು ದುರ್ಯೋಧನಾದಿಗಳಿಗೂ ಇದ್ದೇ ಇದೆ. ಅಧಮ ಪ್ರಸಾದನೂ ಅನೇಕ ಥರದ್ದಿದೆ. ನಾನು ಮೊನ್ನೆ ಹೇಳಿದ್ದೆ, ಅಧಮ ಪ್ರಸಾದ, ಮಧ್ಯಮ ಪ್ರಸಾದ, ಉತ್ತಮ ಪ್ರಸಾದ ಎಲ್ಲವೂ ಕೂಡ ಅನೇಕ ಥರದ್ದಿದೆ. ಸಾತ್ವಿಕರ ಮೇಲೆ ಭಗವಂತ ಮಾಡುವ ಅಧಮ ಪ್ರಸಾದ ತಾಮಸರ ಮೇಲೆ ಮಾಡೋದಿಲ್ಲ. ಆದ್ರೆ ಅದು ಅಧಮ ಪ್ರಸಾದನೇ ಒಂದು ರೀತಿ ಆದದ್ದು ಅಂತ ಹೀಗೆ ತಿಳ್ಕೊಳ್ಳಿಕ್ಕೆ ಅಡ್ಡಿ ಇಲ್ಲ ಅಂತ ನನ್ನ ತಾತ್ಪರ್ಯ. ಈ ಸಾಂಕಲ್ಪಿಕ ಸ್ವರ್ಗ, ಅಲ್ಲಿಗೆ ಹೋಗುವವರು ಯಾರು ಮತ್ತು ಅದನ್ನು ಆಳುವವರು ಯಾರು? ಮುಖ್ಯ ಸ್ವರ್ಗ, ಅದನ್ನು ಅಲ್ಲಿಗೆ ಹೋಗುವವರು ಯಾರು, ಅವರನ್ನ ಅಲ್ಲಿಗೆ ಹೋಗುವವರು ಮತ್ತು ಅದನ್ನು ಆಳುವವರು, ಅದ್ರ ಬಗ್ಗೆ ವಿವರಗಳನ್ನ ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ ಮತ್ತು ಚಾಂದೋಗ್ಯ ಭಾಷ್ಯಾದಿಗಳಿಗೆ ಅನುಸಾರವಾಗಿ ಮುಂದೆ ಹೇಳ್ತೇನೆ.